ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರೋ ವಿಷಯ ಸೈಬರ್ ಕ್ರೈಮ್ ಬಗ್ಗೆ. ಏನು ಅಂದರೆ, ಇವಾಗ ಇತ್ತೀಚೆಗೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗುತ್ತೆ ಅಷ್ಟೇ ಒಂದು ಕ್ರೈಮ್ಗಳು, ಸೈಬರ್ ಕ್ರೈಮ್ಗಳು ಈ ಥರ ಸ್ಟಾರ್ಟ್ ಆಗಿದೆ. ಏನು ಅಂದರೆ, ನಮಗೆ ಮೊಬೈಲ್ಗೆ ಮೆಸೇಜ್ ಕಳಿಸೋ ಅಂಥದ್ದು, ನಾವು ಗೊತ್ತಿದ್ದು ಅಂತಲೂ ಗೊತ್ತಿಲ್ಲದೇ ಕೆಲವೊಂದು ಟೈಮು ನಾವು ಮೆಸೇಜನ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ನಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಆಗಲಿ ಅವ್ರಿಗೆ ಹೋಗೋ ಅಂಥದ್ದು, ಮತ್ತು OTP ಕೇಳೋ ಅಂಥದ್ದು. ಮತ್ತು ಇವಾಗ ಇತ್ತೀಚೆಗೆ AEPS ಅಂದರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ. AEPS ಅಂದರೆ ನಮ್ಮ ಬೆರಳಚ್ಚುಗಳನ್ನ ನಮಗೆ ಗೊತ್ತಿಲ್ಲದೆ ಅವರಿಗೆ ಸಿಕ್ಕಿರುತ್ತೆ. ಯಾರು ಫ್ರಾಡ್ ಮಾಡ್ತಾರೆ ಅವರು ತಗೊಂಡಿರ್ತಾರೆ, ಯಾವುದಾದ್ರು ಒಂದು ರೂಪದಲ್ಲಿ ತಗೊಂಡು ಇಟ್ಕೊಂಡಿರ್ತಾರೆ. ಅದನ್ನು ಏನು ಅಂದರೆ ಬಯೋಮೆಟ್ರಿಕ್ ಇರುತ್ತಲ್ಲ, ಅದರಲ್ಲಿ ನಮ್ಮ ಹೆಬ್ಬೆಟ್ ಥರ ಮಾಡ್ಕೊಂಡು ಇಟ್ಟು ಅವರು ನಮ್ಮ ದುಡ್ಡನ್ನು ತೆಗೆಯೋಂಥದ್ದು. ಈ ರೀತಿ ನನಗೆ 2 ಸಲ ಆಗಿದೆ. ಹೋದ ವರ್ಷ ಒಂದು ಸಲ ಆಗಿತ್ತು, ಈ ವರ್ಷ ಒಂದು ಸಲ ಆಗಿದೆ. ಅದನ್ನು ಆದ ತಕ್ಷಣ ನಾವು ಏನು ಮಾಡಬೇಕು, ಯಾವ ಥರ ನಾವು ಈಗ ಹಿಂದೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಿತ್ತು, FIR ಮಾಡಿಸ್ಬೇಕಿತ್ತು ಸೈಬರ್ ಕ್ರೈಮ್ಗೆ ಹೋಗಿ. ಆದರೆ ಇವಾಗ ಆ ಥರ ಏನಿಲ್ಲ. ಆದ ತಕ್ಷಣವೇ ನಾವು ನಮ್ಮ ಒಂದು ಆನ್ಲೈನಲ್ಲೇ FIR ಮಾಡ್ಬೋದು. ಸೈಬರ್ ಕ್ರೈಮ್ಗೆ FIR ಮಾಡಿ ಈ ರೀತಿ FIR ಮಾಡಿ 1 ತಿಂಗಳೊಳಗಡೆ ನನ್ನ ದುಡ್ಡು ನನಗೆ ವಾಪಸ್ ಬಂದಿದೆ. ಅದು 2 ಸಲವೂ ಅದೇ ರೀತಿಯಾಗಿ, ಒಂದು ಸಲ ಮಾತ್ರ 1 ತಿಂಗಳು ಒಳಗಡೆ ಬಂತು, ಇನ್ನೊಂದು 3 ತಿಂಗಳು ಒಳಗಡೆ ಬಂತು. ಈ ರೀತಿಯಾಗಿ ಯಾವ ರೀತಿ ನೋಡೋಣ ಬನ್ನಿ. ಈಗ ಫಸ್ಟ್ ಯಾವುದಾದ್ರು ಒಂದು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ನೀವು ಸೈಬರ್ ಕ್ರೈಮ್ ಅಂತ ಸರ್ಚ್ ಮಾಡಿ. ಈಗ ಫಸ್ಟ್ ಆಪ್ಷನ್ಸ್ ಬರುತ್ತೆ ನೋಡಿ, ಸೈಬರ್ ಕ್ರೈಮ್ ಪೋರ್ಟಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇವಾಗ ಅಧಿಕೃತವಾದ ಒಂದು ಪೇಜ್ ಬರುತ್ತೆ, ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ಅಂತ. ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ರಿಜಿಸ್ಟರ್ಡ್ ಎ ಕಂಪ್ಲೇಂಟು, ಟ್ರ್ಯಾಕ್ ಎ ಕಂಪ್ಲೇಂಟು, ರಿಪೋರ್ಟು ಎಲ್ಲ ಇರುತ್ತೆ. ನಾವು ಫಸ್ಟು ರಿಜಿಸ್ಟರ್ಡ್ ಎ ಕಂಪ್ಲೇಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ವುಮೆನ್ ಚೈಲ್ಡ್ ರಿಲೇಟೆಡ್ ಇದ್ದರೆ ಅದನ್ನು ಕ್ಲಿಕ್ ಮಾಡಿ ನಾವು ಕಂಪ್ಲೇಂಟ್ ಮಾಡ್ಬೋದು. ಫೈನಾನ್ಷಿಯಲ್ ಫ್ರಾಡು ಸೆಕೆಂಡ್ ಇದೆಯಲ್ಲ, ಎರಡನೇದು. ಅದರ್ ಸೈಬರ್ ಕ್ರೈಮ್ ಬೇರೆ ಥರ ಏನಾರಾಗಿದ್ದರೆ ಅದನ್ನು ಕಂಪ್ಲೇಂಟ್ ಮಾಡ್ಬೋದು. ಈಗ ಸೈಬರ್ ಕ್ರೈಮು ನಮ್ಮದಾಗಿರೋ ಫೈನಾನ್ಷಿಯಲ್, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಅಂತ ಇದೆ ನೋಡಿ, ಎರಡನೇದು. ರಿಜಿಸ್ಟರ್ ಎ ಕಂಪ್ಲೇಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಫೈಲ್ ಎ ಕಂಪ್ಲೇಂಟ್ ಅಂತ ಇದೆ ನೋಡಿ, ರೈಟ್ ಸೈಡು ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಪೇಜ್ಗೆ ಅದು ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಾವು ಎಕ್ಸೆಪ್ಟ್ ಅಂತ ಇದೆ ಕೆಳಗಡೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಇವಾಗ ನೋಡಿ ಲಾಗಿನ್ ಪೇಜ್ ಬಂತು. ಇಲ್ಲಿ ನಾವು ಲಾಗಿನ್ ಆಗಿದ್ರೆ ಡೈರೆಕ್ಟ್ ಎಂಟ್ರಿ ಮಾಡ್ಬೋದು. ಯಾವುದಾದ್ರು ಒಂದು ಟೈಮಲ್ಲಿ ನಾವು ಇನ್ನೊಂದು ಕಂಪ್ಲೇಂಟ್ ಮಾಡಿದರೆ, ಇವಾಗ ಹೊಸ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಅಂದರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ಯೂಸರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ದು ಯಾವ ಸ್ಟೇಟಲ್ಲಿ ನೀವು ಮಾಡ್ತಿದ್ರೆ, ನಮ್ಮ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಾಗಿನ್ ಐಡಿನ ನಾವು ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಏನು ಲಾಗಿನ್ ಐಡಿ ಆಗಿರುತ್ತೆ ಅಂದರೆ ಇಮೇಲ್ ಐಡಿ, ನಿಮ್ಮದು ಗೊತ್ತಿರೋಂಥ ಒಂದು ಇಮೇಲ್ ಐಡಿನ ಹಾಕಿ ಅಲ್ಲಿ ಲಾಗಿನ್ ಐಡಿಯಾಗಿ ಎಂಟ್ರಿ ಮಾಡಿ. ನೀವೇನು ಎಂಟ್ರಿ ಮಾಡ್ತೀರಾ ಇಮೇಲ್ ಐಡಿ, ಇದೇ ಲಾಗಿನ್ ಐಡಿ ಆಗಿರುತ್ತೆ ಮುಂದೆ ರಿಜಿಸ್ಟರ್ ಆದಮೇಲೆ ನಿಮಗೆ. ಹಾಗಾಗಿ ನಿಮಗೆ ಗೊತ್ತಿರೋಂಥ ಇಮೇಲ್ ಐಡಿನ ಎಂಟ್ರಿ ಮಾಡಿ. ಆಮೇಲೆ ನೆಕ್ಸ್ಟ್ ಒಂದು ಫೋನ್ ನಂಬರ್ ಎಂಟ್ರಿ ಮಾಡಿ. ಸೆಂಡ್ OTP ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನ್ ನಂಬರ್ಗೆ ಯಾವುದು ಹಾಕಿರ್ತೀರ ಫೋನ್ ನಂಬರ್, ಅದಕ್ಕೊಂದು OTP ಬರುತ್ತೆ. OTP ಎಂಟ್ರಿ ಮಾಡಿ. ಕೆಳಗಡೆ ಕಾಣ್ತಿರೋ ಕ್ಯಾಪ್ಚಾ ಕರೆಕ್ಟಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ಏನು ಡೇಟ್ ಆಫ್ ಬರ್ತು, ನಿಮ್ಮ ಇಮೇಲ್ ಐಡಿ, ಜೆಂಡರು, ನಿಮ್ಮ ಅಡ್ರೆಸ್ಸು, ಮತ್ತು ನಿಮ್ಮದು ಸ್ಟೇಟು, ನಿಮ್ಮದು ಪೊಲೀಸ್ ಸ್ಟೇಷನು ಎಲ್ಲದನ್ನು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ರಿಜಿಸ್ಟರ್ ಆದಮೇಲೆ ಸಬ್ಮಿಟ್ ಕೊಟ್ಟರೆ ಅಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ಆದಂಗೆ. ಮತ್ತು ನೀವು ನೆಕ್ಸ್ಟು ಲಾಗಿನ್ ಇದೆಯಲ್ಲ, ಆ ಪೇಜಿಗೆ ಬಂದುಬಿಟ್ಟು ಇಲ್ಲಿ ಲಾಗಿನ್ ಐಡಿ ಇದೆಯಲ್ಲ, ನಿಮ್ಮದು ಇಮೇಲ್ ಐಡಿ ಹಾಕಿದ್ರಲ್ಲ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಮೇಲ್ ಐಡಿ ಎಂಟ್ರಿ ಮಾಡಿಬಿಟ್ಟು ಫೋನ್ ನಂಬರ್ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. OTP ಎಂಟ್ರಿ ಮಾಡಿ ಕ್ಯಾಪ್ಚಾ ಕಾಣ್ತಿದೆಯಲ್ಲ, ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ. ನೋಡಿ ಇವಾಗ ಲಾಗಿನ್ ಪೇಜ್ ಬರುತ್ತೆ. ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ ಏನು ಪ್ರಾಬ್ಲಮ್ ಅನ್ನೋದನ್ನು. ಇಲ್ಲಿ ಕ್ಯಾಟಗರಿ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಕ್ಯಾಟಗರಿ ಆಫ್ ಕಂಪ್ಲೇಂಟು ನಾವು ಆನ್ಲೈನ್ ಫ್ರಾಡ್ ಅಂತ ಸೆಲೆಕ್ಟ್ ಮಾಡಿರ್ತೀವಿ ಸ್ಟಾರ್ಟಿಂಗಲ್ಲೇ, ಅದು ಸೆಲೆಕ್ಟ್ ಆಗಿರುತ್ತೆ. ಸಬ್ ಕ್ಯಾಟಗರಿ ಅಂತ ಇದೆಯಲ್ಲ, ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸಬ್ ಕ್ಯಾಟಗರಿ ಆಫ್ ಕಂಪ್ಲೇಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬ ಬರುತ್ತೆ. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮು, ಬಿಸ್ನೆಸ್ಸು, ಕ್ರೆಡಿಟು, ಡೆಬಿಟ್, ಯಾವ ಥರ ಹೋಗಿದೆ ಅಂತ ನಿಮ್ಮ ದುಡ್ಡು. ಇವಾಗ ನನ್ನದು ಹೋಗಿರೋ ಅಂಥದ್ದು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮು ಫಸ್ಟ್ ಒನ್ ಇರುತ್ತಲ್ಲ, ಅದ್ರ ಥ್ರೂ ನಂದು ಹೋಗಿರೋದು. ಇವಾಗ ನಾನು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಿಮ್ಮದು ಯಾವ ಥ್ರೂ ಹೋಗಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಪೇಜ್ ಓಪನ್ ಆಗ್ಕೊಂಡು ಇನ್ನೊಂದು ಬರುತ್ತೆ, ಹ್ಯಾವ್ ಯು ಲಾಸ್ಟ್ ಮನಿ ಅಂತ ಬರುತ್ತೆ. ಅದೇನೇ ಎಂಟ್ರಿ ಆದ ತಕ್ಷಣ ಹೌದು ನನ್ನ ದುಡ್ಡು ಹೋಗಿದೆ 5,000, ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾವು ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಯಾವ ಬ್ಯಾಂಕಿಂದ ಹೋಗಿದೆ ನಮ್ಮದು ಅಮೌಂಟು. ನಂದು ಯೂನಿಯನ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಟ್ರಾನ್ಸಾಕ್ಷನ್ ID ಅಂತ ಇದೆಯಲ್ಲ, ಅದು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ನಾನು ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ಶಾಟ್ ಬರೋಲ್ಲ, ನಾವು ಆ್ಯಪ್ಗೆ ಹೋಗ್ಬಿಟ್ಟು ಅದನ್ನು ಬೇರೆ ಮೊಬೈಲಿಂದ ಒಂದು ಫೋಟೋ ತೆಗೆದು ಇಟ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಟ್ರಾನ್ಸಾಕ್ಷನ್ನು ID ಕಾಣ್ತಿದೆಯಲ್ಲ, ಅನ್ನೋದು ಆ IDನ ಅಲ್ಲಿ ಎಂಟ್ರಿ ಮಾಡಿದ್ದೀನಿ. ಅಕೌಂಟ್ ನಂಬರ್ ಹಾಕಬೇಕು. ಫಸ್ಟ್ ಅಕೌಂಟ್ ನಂಬರ್ ನಮ್ಮದು ಯಾವುದು ಅಕೌಂಟ್ ನಂಬರ್ ಹೋಗಿದೆ ಅದು, ಮತ್ತು ಟ್ರಾನ್ಸಾಕ್ಷನ್ ID ಇದನ್ನು ನೋಡ್ಕೊಂಡು ಹಾಕಿ. ನಾನು ನಂದು ಸ್ಕ್ರೀನ್ಶಾಟ್ ತೋರಿಸ್ತಿದ್ದೀನಿ ನೋಡಿ. ಇದು ನಂದು ಹೋಗಿರೋಂಥ ಡೇಟು, ಟೈಮು, ಟ್ರಾನ್ಸಾಕ್ಷನ್ ID ಎಲ್ಲ ಇರುತ್ತೆ. ಇದು ನಾನು ಆ್ಯಪ್ಗೆ ಹೋಗ್ಬಿಟ್ಟು ಬೇರೆ ಮೊಬೈಲಿಂದ ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ. ಕ್ಲಿಕ್ ಮಾಡಿ ಇದು ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ಬರೋಲ್ಲ, ಹಾಗಾಗಿ ಇಲ್ಲಿ ನೋಡಿ ಅಮೌಂಟ್ ಎಷ್ಟು ಹೋಗಿದೆ 5,000 ಹಾಕಿದ್ದೀನಿ. ನೋಡಿ ಎಲ್ಲ ಡೇಟು ಟೈಮು ಎಲ್ಲ ಕಾಣ್ತಿದೆ, ಯಾವ ಡೇಟು ಯಾವ ಟೈಮು ಎಲ್ಲ ಎಕ್ಸಾಕ್ಟಾಗಿ ಅದೇ ಥರ ಹಾಕ್ತೀನಿ, ಎಂಟ್ರಿ ಮಾಡ್ತೀನಿ. ಈ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಕರೆಕ್ಟಾಗಿ.
ಮತ್ತು ನೋಡಿ ಅಪ್ರಾಕ್ಸಿಮೇಟ್ ಅವರು ಎಷ್ಟು ಟೈಮು, ಯಾವ ಗಂಟೆ, ಎಷ್ಟು ಗಂಟೆಯಲ್ಲಿ, ಎಷ್ಟು ಮಿನಿಟಲ್ಲಿ, ಬೆಳಗ್ಗೆನ ಸಂಜೆನ ಎಲ್ಲದನ್ನೂ ಎಂಟ್ರಿ ಮಾಡಬೇಕಾಗತ್ತೆ. ನಾನು ಟ್ರಾನ್ಸಾಕ್ಷನ್ ಲಿಸ್ಟ್ ತೋರಿಸೋದಲ್ಲ, ಸೈಡಲ್ಲಿ ತೋರಿಸ್ತಿದ್ದೀನಲ್ಲ, ಇದನ್ನು ನೋಡ್ಕೊಂಡು ಎಂಟ್ರಿ ಮಾಡಿ ಟೈಮು ಡೇಟೆಲ್ಲ. ಇವಾಗ ನೆಕ್ಸ್ಟ್ ರೆಫರೆನ್ಸ್ ನಂಬರ್ ಇದೆಯಲ್ಲ, ಅದನ್ನು ರೆಫರೆನ್ಸ್ ನಂಬರ್ ನಮಗೆ ಗೊತ್ತಿಲ್ಲ ಅಂದರೆ ತೊಂದರೆ ಇಲ್ಲ, ಅದನ್ನು ಎಂಟ್ರಿ ಮಾಡಬೇಕು ಅನ್ನೋದೇನು ಮ್ಯಾಂಡೇಟ್ರಿ ಇಲ್ಲ. ಹಾಗಾಗಿ ನಾವು ನೆಕ್ಸ್ಟ್ ಸೇವ್ ಅಂತ ಇದೆಯಲ್ಲ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿವರೆಗೂ ಎಂಟ್ರಿ ಮಾಡಿರೋ ಡಾಟಾ ಎಲ್ಲ ಸೇವ್ ಆಗಿ ತೋರಿಸುತ್ತೆ ನೋಡಿ. ಈ ಥರ ಟ್ರಾನ್ಸಾಕ್ಷನ್ ಐ ಡಿ, ಅದು ಅಕೌಂಟ್ ನಂಬರು ಮತ್ತು ಡೇಟು, ಬ್ಯಾಂಕು ಎಲ್ಲ ತೋರಿಸುತ್ತೆ. ನೋಡ್ಕೊಳ್ಳಿ. ಈಗ ಡ್ಯೂ ಯು ಹ್ಯಾವ್ ಎ ಸಸ್ಪೆಕ್ಟ್ ಅಕೌಂಟ್ ಡೀಟೇಲ್ಸ್, ನಮಗೆ ಸಸ್ಪೆಕ್ಟ್ ಅಕೌಂಟ್ ಗೊತ್ತಿಲ್ಲ, ಅವರು ಯಾರು ನಮ್ಮ ತಗೊಂಡಿರೋದು ಅಂತ. ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಪ್ರಾಕ್ಸಿಮೇಟ್ ಡೇಟ್ ಆ್ಯಂಡ್ ಟೈಮು ಇಲ್ಲೂ ಎಂಟ್ರಿ ಮಾಡಬೇಕಾಗುತ್ತೆ. ನಾವು ಅದೇ ಟ್ರಾನ್ಸಾಕ್ಷನ್ ನೋಡ್ಕೊಂಡು ಡೀಟೇಲ್ಸು ಎಂಟ್ರಿ ಮಾಡಬೇಕಾಗತ್ತೆ. ಈಸ್ ದೇರ್ ಎನಿ ಡಿಲೇ ಇನ್ ರಿಪೋರ್ಟಿಂಗ್? ನೋ, ಇಲ್ಲ. ಈಗ ವೇರ್ ಡಿಡ್ ದಿ ಇನ್ಸಿಡೆಂಟ್ ಅಕ್ಕರ್, ಯಾವ ರೀತಿ ನಮ್ಮದು ದುಡ್ಡು ಹೋಯ್ತು, ಯಾವುದ್ರ ಮೂಲಕ ಅಂತ, ಇಮೇಲ್ ಮೂಲಕ ಹೋಯ್ತಾ ಇಲ್ಲ ಯಾವ ಥರ ಹೋಯ್ತು ನಿಮ್ಮದು ಅದನ್ನು ನೋಡ್ಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಹೋಗಿರೋದು AEPS, ಹಂಗಾಗಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಅಲ್ಲೇ ಬರುತ್ತೆ ಡಿಸ್ಕ್ರಿಪ್ಷನ್ಸ್ AEPS ಅಂತ. ಹಾಗಾಗಿ ನಾನು ಅದನ್ನು ಎಂಟ್ರಿ ಮಾಡ್ತೀನಿ. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಬಯೋಮೆಟ್ರಿಕ್ ಥ್ರೂ ಹೋಗೋವಂಥದ್ದು. ನಾನು ಅದನ್ನು AEPS ಅಂತ ಎಂಟ್ರಿ ಮಾಡಿದ್ದೀನಿ. ಮತ್ತು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಒಂದು ಕೊಡಬೇಕಾಗುತ್ತೆ. ಏನು ಸಪೋರ್ಟಿಂಗ್ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಏನು ಅಂದರೆ, ಅದನ್ನು ನೀವು ತೋರಿಸೋದಲ್ಲ ನಿಮಗೆ, ಅದನ್ನು ನಾನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಅದೇ ಥರ ಒಂದು ಫೋಟೋ ತೆಗೆದು ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಈ ರೀತಿ ಅಪ್ಲೋಡ್ ಮಾಡಿ ಆ್ಯಡ್ ಅಂತ ಕ್ಲಿಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡಿರೋ ಅಂಥದ್ದು ಇಲ್ಲಿ ಬರುತ್ತೆ. ಇವಾಗ ನೋಡಿ, ನಾನು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ AEPS ಫೈಲ್ ಅಪ್ಲೋಡ್ ಮಾಡಿರೋದು ಬರುತ್ತೆ. ಇವಾಗ ನೆಕ್ಸ್ಟು ಪ್ಲೀಸ್ ಪ್ರೊವೈಡ್ ಎನಿ ಅಡಿಷನಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಇನ್ಸಿಡೆಂಟ್ ಬಗ್ಗೆ ಏನಾದರೂ ಅಡಿಷನಲ್ ನಿಮಗೆ ಗೊತ್ತಿದ್ದರೆ ಬರೀಬೇಕಾಗತ್ತೆ. ಅದು 200 ಕ್ಯಾರೆಕ್ಟರ್ ಬರೀಬೇಕು. ಅದೇ ಈ ರೀತಿ ಹೋಯಿತು ನಂದು ಈ ಸಂಜೆ. ಯಾವುದು ಅಂದರೆ ಈ ಥರ ಆಗೋದೆಲ್ಲ ಸಂಜೆ ಟೈಮೇ ಜಾಸ್ತಿ. ನಾಳೆ ನಾಡಿದ್ದು ರಜಾ ಇರುತ್ತಲ್ಲ ಬ್ಯಾಂಕು, ಅಂಥ ಟೈಮಲ್ಲಿ ಜಾಸ್ತಿ ಆಗುತ್ತೆ ಇದೆಲ್ಲ ಫ್ರಾಡ್ಗಳಾಗೋಂಥದ್ದು. ಟೈಪ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ನೆಕ್ಸ್ಟ್ ಪೇಜಿಗೆ ಬರುತ್ತೆ. ಇದು ಸಸ್ಪೆಕ್ಟ್ ಡೀಟೇಲ್ಸ್ ಬಗ್ಗೆ ಎಂಟ್ರಿ ಮಾಡಬೇಕಾಗತ್ತೆ. ಅಂದರೆ ಯಾರು ನಿಮ್ಮ ದುಡ್ಡನ್ನು ತಗೊಂಡ್ರು ಅನ್ನೋದ್ರ ಬಗ್ಗೆ. ಬಟ್ ಅದು ಯಾರು ತಗೊಂಡ್ರು ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಅದನ್ನು ಏನು ಎಂಟ್ರಿ ಮಾಡೋದು ಅವಶ್ಯಕತೆ ಇರಲ್ಲ. ಗೊತ್ತಿದ್ದವ್ರು ಎಂಟ್ರಿ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ. ನಾವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಬರುತ್ತೆ. ನಮ್ಮ ಹೆಸರು ಮತ್ತು ಫೋನ್ ನಂಬರು, ಡೇಟ್ ಆಫ್ ಬರ್ತು, ಮತ್ತು ತಂದೆ ನೇಮು, ಇಮೇಲ್ ID, ಅಡ್ರೆಸ್ಸು, ಸ್ಟೇಟು, ಕಂಟ್ರಿ, ಡಿಸ್ಟಿಕ್ಕು, ಮತ್ತು ನಿಯರೆಸ್ಟ್ ಪೊಲೀಸ್ ಸ್ಟೇಷನು, ಪಿನ್ ಕೋಡು ಎಲ್ಲ ಬರುತ್ತೆ. ಯಾವಾಗ ನಾವು ರಿಜಿಸ್ಟ್ರೇಷನ್ ಟೈಮಲ್ಲಿ ಇದೆಲ್ಲ ಎಂಟ್ರಿ ಮಾಡಿರ್ತೀವಿ ಅದು ಆಟೋಮೆಟಿಕ್ ಫೆಚ್ಚಾಗಿ ಈ ಥರ ಬರುತ್ತೆ. ಮತ್ತು ಕೆಳಗಡೆ ಬಂದರೆ ಲಾಸ್ಟಿಗೆ ರಿಲೇಷನ್ ಟೈಪು ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿತ್ ವಿಕ್ಟಿಮ್ ಮತ್ತು ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ಟು ಪ್ಲೀಸ್ ಅಪ್ಲೋಡ್ ಏನು ನ್ಯಾಷನಲ್ ID ಇದೆಯಲ್ಲ, ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ನಿಮ್ಮದೊಂದು. ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ನಿಮ್ಮದೊಂದು ಇಲ್ಲಿಗೆ ನೀವು FIR ಫೈಲ್ ಮಾಡ್ದಂಗೆ ಇಲ್ಲಿ ಮುಗಿತು ನೋಡಿ. ಈ ಥರ ಒಂದು ಅಕ್ನಾಲಜ್ಮೆಂಟ್ ಸಿಗುತ್ತೆ. ನಿಮ್ಮದು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಪ್ರತಿಯೊಂದು ಇಲ್ಲಿ ಬರುತ್ತೆ. ಮತ್ತು ಮೇಲ್ಗಡೆ ಅಕ್ನಾಲಜ್ಮೆಂಟ್ ನಂಬರ್ ಇರುತ್ತೆ. ಈ ರೀತಿಯಾಗಿ ನಾವು ಕಂಪ್ಲೇಂಟ್ನ ಫೈಲ್ ಮಾಡ್ಬೋದು, FIR ಮಾಡ್ಬೋದು ಆನ್ಲೈನಲ್ಲಿ. ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇನ್ನೊಂದು ಹೇಳ್ತೀನಿ, ಏನು ಅಂದರೆ ಈಗ AEPS ಥ್ರೂ ಹೋದರೆ, ಬಯೋಮೆಟ್ರಿಕ್ ಥ್ರೂ ಹೋದರೆ ಯಾವ ಥರ ಸಡನ್ನಾಗಿ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಅಂದರೆ, ಒಂದು ನಮ್ಮ ಬಯೋಮೆಟ್ರಿಕ್ ಇದೆಯಾ ಅದನ್ನು ಲಾಕ್ ಮಾಡ್ಬೋದು. ಮತ್ತು ನಮ್ಮದು ಅಮೌಂಟು ಯಾವ ಥ್ರೂ ಹೋಗಿದೆ ನೋಡಬೇಕು ಅಂದರೆ ನಮ್ಮ ಒಂದು ಬ್ಯಾಂಕ್ ಆ್ಯಪ್ ಇರುತ್ತಲ್ಲ, ಅದಕ್ಕೆ ಹೋಗ್ಬಿಟ್ಟು ನಾವು ಸ್ಟೇಟ್ಮೆಂಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಂದು ನೋಡಿ AEPS ಅಂತ ಇದೆ, ಅದು ನಂದು AEPS ಅಂದರೆ ಬಯೋಮೆಟ್ರಿಕ್ ಥ್ರೂ ಹೋಗಿರೋಂಥ. ನೀವು ಇದೇ ಥರ ಚೆಕ್ ಮಾಡಿಕೊಂಡು ನಿಮ್ದು ಯಾವುದು ಹೋಗಿದೆ ಅದನ್ನು ನೋಡ್ಕೊಂಡು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಚೆಕ್ ಮಾಡೋದು. ಮತ್ತು ಇದನ್ನು ಲಾಕ್ ಮಾಡೋದು ಯಾವ ಥರ ಅಂದರೆ ಬಯೋಮೆಟ್ರಿಕ್ ತೋರಿಸ್ತೀನಿ ಬನ್ನಿ. ಫಸ್ಟು ನೀವು ಯಾವುದಾದ್ರು ಒಂದು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಅಲ್ಲಿ ಟೈಪ್ ಮಾಡಿ UIDAI ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಫಸ್ಟ್ ಆಪ್ಷನ್ಸ್ ಬರುತ್ತೆ ನೋಡಿ UIDAI, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಲಾಗಿನ್ ಪೇಜಿಗೆ ಹೋಗುತ್ತೆ. ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಫಸ್ಟು ಆಧಾರ್ ನಂಬರ್ ಎಂಟ್ರಿ ಆದಮೇಲೆ ಕೆಳಗಡೆ ಕಾಣ್ತಿದೆಯಲ್ಲ ಕ್ಯಾಪ್ಚರ್, ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ಲಾಗಿನ್ ವಿತ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಧಾರ್ ಲಿಂಕ್ಡ್ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಅಧಿಕೃತವಾದ ಲಾಗಿನ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ತುಂಬ ಆಪ್ಷನ್ಸ್ ಇರುತ್ತೆ. ಡೌನ್ಲೋಡು, ಆಧಾರ್ ಅಪ್ಡೇಟು ಅದೆಲ್ಲ ಇರುತ್ತೆ. ಇಲ್ಲಿ ಆಧಾರ್ ಲಾಕ್ ಆ್ಯಂಡ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ಯುವರ್ ಬಯೋಮೆಟ್ರಿಕ್ ಹ್ಯಾಸ್ ಬಿನ್ ಲಾಕ್ಡ್ ಸಕ್ಸಸ್ಫುಲಿ, ಇಷ್ಟೇ. ಗೋ ಟು ಡ್ಯಾಶ್ ಬೋರ್ಡ್ಗೆ ಹೋದರೆ ನೋಡಿ ಲಾಕ್ ಆಗಿರೋ ಸಿಂಬಲ್ ಕಾಣ್ತಾ ಇದೆ. ಈ ರೀತಿಯಾಗಿ ನಾವು ನಮ್ಮ ಬಯೋಮೆಟ್ರಿಕ್ನ ಲಾಕ್ ಮಾಡ್ಕೋಬೋದು. ಇದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಧಾರ್ ಕಾರ್ಡ್ದು ಮತ್ತು ಸೈಬರ್ದು ಎರಡನ್ನೂ ಲಿಂಕ್ನ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ನೋಡ್ಬೋದು. ಮತ್ತು ಇದೆಲ್ಲ ಆದಮೇಲೆ ಏನು ಮಾಡಬೇಕು ಅನ್ನೋದು ನೆಕ್ಸ್ಟು ಅಂದರೆ ಬ್ಯಾಂಕ್ ಪಾಸ್ಬುಕ್ಕು, ನಿಮ್ಮದು ಆಧಾರ್ ಕಾರ್ಡು ಮತ್ತು ಸ್ಟೇಟ್ಮೆಂಟ್ನ ಫೋಟೋ ತೆಗೆದು ಇಟ್ಕೊಂಡಿರ್ತೀರಲ್ಲ ನಿಮ್ಮದು ಆ್ಯಪ್ಗೆ ಹೋಗಿ ಅದು, ಮತ್ತು FIR ಕಾಪಿ. ಈಗ ಸೈಬರ್ ಕ್ರೈಮಲ್ಲಿ
ಅಪ್ಲೈ ಮಾಡಿರ್ತೀವಲ್ಲ FIR ಕಾಪಿ ಅದು, ಇದು 4 ನಿಮ್ಮ ಬ್ಯಾಂಕಿಗೆ ತಗೊಂಡೋಗಿ ಕೊಟ್ಟು, ಯಾವ ಬ್ಯಾಂಕಲ್ಲಿ ಹೋಗಿರುತ್ತೆ ಅವ್ರಿಗೆ ಹೇಳಬೇಕು, ಈ ರೀತಿ FIR ಮಾಡಿದ್ದೀನಿ, ನಂದು ಈ ರೀತಿ ಅಮೌಂಟ್ ಹೋಗಿದೆ ಅಂತ ಹೇಳಿದಾಗ ಅವ್ರ ಬ್ಯಾಂಕ್ನವ್ರಿಗೆ ಹೇಳಿದ್ರೆ ಅವರು ಅದನ್ನು ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಾರೆ. ನಿಮ್ಮದನ್ನೆಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಅವ್ರು ಅಪ್ಲೋಡ್ ಮಾಡ್ತಾರೆ. ಈ ರೀತಿಯಾಗಿ ನಾವು ಮಾಡೋಂಥದ್ದು. ನಂದು ಇದೇ ರೀತಿ ಮಾಡಿದ್ದು, ನಾನು ಏನು ಹೇಳಿದೆ ಸೇಮು ಇದೇ ರೀತಿ ಮಾಡಿರೋದ್ರಿಂದ ನನಗೆ ಒಂದು ಬಂತು ಒಳಗಡೆ, ಒಂದು ಅಮೌಂಟ್ ಬಂತು, ಇನ್ನೊಂದು 3 ಮಂತ್ಸ್ ಒಳಗಡೆ ಬಂತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.